Bison Valley Audio, the best audio streaming platform and audio player. Available on App Store and Play Store. Download now. ಎಲ್ಲರಿಗೂ ನಮಸ್ಕಾರ. ಇವನೇ ನಮ್ಮ ಚೋಟ ಸ್ಕ್ರೀನಿನ ಮಾಲೀಕ. ಇವನ ಬಗ್ಗೆ ಹೇಳಬೇಕಂದ್ರೆ ಕಳೆದ 3 ವರ್ಷಗಳ ಹಿಂದೆ ಇವನ ಅಪ್ಪ ಅಮ್ಮ ರಸ್ತೆ ಅಪಘಾತದಲ್ಲಿ ಪ್ರಾಣ ಬಿಟ್ಟರು. ಸಂಬಂಧಿಕರು ಕೂಡ ಯಾರು ಹತ್ತಿರ ಬಂದು ನೋಡಿಕೊಳ್ಳಲಿಲ್ಲ. ಇವನಿಗೆ ಇವಾಗ ಕೇವಲ 10 ವರ್ಷ. ಶಾಲೆ ಕಡೆ ಒಂದು ದಿನ ಮುಖ ಮಾಡಿ ನೋಡಲಿಲ್ಲ ಇವನ ಅಪ್ಪ ಅಮ್ಮ ಹೋದ್ಮೇಲೆ. ಇವನು ಒಂದೊತ್ತಿನ ಊಟಕ್ಕೋಸ್ಕರ ಏನೆಲ್ಲ ಮಾಡ್ತಾನೆ, ಹೇಗೆಲ್ಲ ಇರ್ತಾನೆ, ಇವನ ಮುಂದಿನ ಜೀವನ ಹೇಗೆ ಅಂತ ನೋಡೋಣ. ಕಂದ ಬಾಯಲ್ಲಿ ಏನು ನಿನ್ನ ಹೆಸರು? ಅಗಸ್ತ್ಯ. ಯಾಕೆ? ಏನಿಲ್ಲ ಹೀರೋ, ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರೆ? ಯಾಕೆ ನೀನು ಶಾಲೆಗೆ ಹೋಗಲ್ವಾ? ನಂಗೆ ಯಾರು ಇಲ್ಲ, ಅಪ್ಪ ಅಮ್ಮಂಗೆ ಆಕ್ಸಿಡೆಂಟ್ ಆಯ್ತು. ಹೌದಾ ಕಂದ? ಮತ್ತೆ ನೀನು ಎಲ್ಲಿರ್ತೀಯ? ಯಾರು ನೀನು ನೋಡ್ಕೊಳ್ತಾರೆ? ನಾನು ಒಬ್ಬನೇ ಇರ್ತೀನಿ, ಬೀದಿ ಬೀದಿ ಪೇಪರ್ ಹಾಕ್ತೀನಿ, ಹೋಟೆಲಲ್ಲಿ ಕೆಲಸ ಮಾಡ್ತೀನಿ, ನನ್ನ ಜೊತೆ ಯಾರೂ ಇಲ್ಲ. ನೋಡು ಅಗಸ್ತ್ಯ, ನೀನು ಇನ್ನೂ ಚಿಕ್ಕ ಹುಡುಗ, ಕೆಲಸ ಎಲ್ಲ ಮಾಡಬಾರ್ದು, ಶಾಲೆಗೆ ಹೋಗ್ಬೇಕು, ನಂತರ ದೊಡ್ಡ ವ್ಯಕ್ತಿ ಆಗಬೇಕು. ದೊಡ್ಡ ಕಂಪ್ನಿಲಿ ದೊಡ್ಡ ಕೆಲಸ ಸಿಗುತ್ತೆ. ನಿಂತರ ಅಂದ್ರೆ ಯಾವ ಕೆಲಸ, ಯಾವ ದೊಡ್ಡ ವ್ಯಕ್ತಿ? ಅದಕ್ಕೆ ಹೇಳೋದು ಶಾಲೆಗೆ ಹೋಗ್ಬೇಕಂತ. ಶಾಲೆಗೆ ಹೋದ್ರೆ ನಿಂತರ ಬಟ್ಟೆ ಸಿಗುತ್ತಾ? ಖಂಡಿತ ಸಿಗುತ್ತೆ, ಮೊದಲು ಓದ್ಬೇಕಾಯ್ತಾ? ಸರಿ. ಅಗಸ್ತ್ಯ, ನಿನಗೊಂದು ಮಾತು ಹೇಳ್ತೀನಿ ಕೇಳು. ನಿನಗೆ ಒಂದು ಗುರಿ ಇರಲಿ, ಆ ಗುರಿಗೆ ನೀ ಗುಲಾಮನಾಗು, ಯಶಸ್ಸು ನಿನ್ನ ಕಾಲಡಿ ಆಗುತ್ತೆ. ಜನರು ನಮಗಿಂತ ನಮ್ಮ ಹೇಗಿತೆ ಬಗ್ಗೆನೇ ಯೋಚನೆ ಮಾಡ್ತಾರೆ. ತಡವಾದರೂ ಸರಿ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು. ಸರಿನಾ? ಸರಿ ಅಗಸ್ತ್ಯ, ಟೈಮ್ ಆಯಿತು, ಬರ್ತೀನಿ. ಒಳ್ಳೆಯದಾಗಲಿ. ನಾನು ಕೂಡ ಓದಬೇಕು, ನಾನು ಕೂಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು, ನಾನು ಕೂಡ ದೊಡ್ಡ ವ್ಯಕ್ತಿ ಆಗಬೇಕು, ನನ್ನ ಇಡೀ ಜಗತ್ತು ಗುರುತಿಸಬೇಕು. ಏನ ಮಗ ಸಮಾಚಾರ? ಏನಿಲ್ಲ ನೋಡ, ಅನಾಥ ಹೊಂಟವನೇ. ಹೆಂಗಿದೆ ನೋಡ, ಮನೆಗೆ ಹೋಗಲೇ. ಅಣ್ಣ, ನೀರಿದೆಯಾ? ಇಲ್ಲ ಬ್ರೋ. ಹೌದಾ, ಸರಿ. ಏನು ಮಾಡ್ತಾ ಇದ್ದೀರಾ? ಎಡಿಟ್ ಅಂದರೆ ಇಷ್ಟ, ಅದಕ್ಕೆ ಎಡಿಟ್ ಮಾಡ್ತಿದ್ದೆ ಬ್ರೋ. ಹೌದಾ, ಹಾಗಾದರೆ ನನಗೂ ಎಡಿಟ್ ಮಾಡೋದು ಹೇಳ್ಕೊಡ್ತೀರಾ? ಹೇಳ್ಕೊಟ್ರೆ ನನಗೇನು ಕೊಡ್ತೀರಾ? ನನ್ನ ಹತ್ರ ಏನಿಲ್ಲ ಬ್ರೋ ಕೊಡೋಕ್ಕೆ. ಅಯ್ಯ ಬ್ರೋ, ಸುಮ್ಮನೆ ಹೇಳ್ದೆ. ನಿಮ್ಮ ಹೆಸರೇನು ಬ್ರೋ? ಅಗಸ್ತ್ಯ ಅಣ್ಣ. ಅಣ್ಣ ಅಂತ ಕರಿಬೇಡಿ, ನಾನು ನಿಮಗಿಂತ ಚಿಕ್ಕವನು. ನನ್ನ ಹೆಸರು ಸೂರ್ಯ ಅಂತಲೇ ಕರಿ. ಬನ್ನಿ ಬ್ರೋ, ಎಡಿಟ್ ಮಾಡಿದೆ. ಹಾಂ ಸರಿ.
ನೋಡಿ ಮಗ, ನೀನು ಇಷ್ಟು ದಿನ ಫೋನಲ್ಲಿ ಎಡಿಟಿಂಗ್ ಕಲ್ತಿದ್ದು ಸಾಕು. ನಾನು ನಿನಗೆ ಇನ್ಮೇಲೆ ಸಿನಿಮಾ ಎಡಿಟಿಂಗ್ ಹೇಳ್ಕೊಡ್ತೀನಿ, ಕಲ್ತ್ಕೊ, ನಿನಗೆ ಮುಂದೆ ಹೆಲ್ಪ್ ಆಗುತ್ತೆ. ಸರಿ, ಓಕೆ. ಏನೋ ಯೋಚನೆ ಮಾಡ್ತಿದ್ಯಾ ಸೂರ್ಯ? ಇಷ್ಟೆಲ್ಲ ಇದೆಯಲ್ಲ ನಿನ್ನ ಹತ್ರ, ಯಾಕೆ ಸ್ಟುಡಿಯೋ ಹತ್ರ ಏನಾದರೂ ಮಾಡಬೇಕಲ್ವಾ? ಹೇಗಿದ್ರೆ ಎಡಿಟ್ ಬರುತ್ತೆ, ಒಳ್ಳೆ ಕ್ರಿಯೇಟಿವಿಟಿ ಮಾಡ್ತೀಯ. ಎಡಿಟ್ನ ನಾನು ಖುಷಿಗೋಸ್ಕರ ಮಾಡ್ತೀನಿ. ಅದನ್ನು ದುಡ್ಡು ಕೊಟ್ಟು ಮಾರೋದಾಗಲಿ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಾಗಲಿ ನನಗಿಷ್ಟ ಇಲ್ಲ. ಎಡಿಟ್ ಈಸ್ ಮೈ ಪಾರ್ಟ್ ಆಫ್ ಲೈಫ್. ಓ ಹಾಗೆ. ಹೌದು, ನಿನ್ಗೆ ಯಾರು ಹುಡುಗಿಲ್ವಾ? ನನಗೆ ನನ್ನ ಪ್ರೀತಿಸೋ ಹುಡುಗಿ ಎಲ್ಲಿದ್ದಾಳೆ ಏನು? ಹೌದು, ನಿನ್ಗೆ ಯಾರಿಲ್ವಾ? ಎದೆಯಲ್ಲಿ ಎಡಿಟ್ ಹುಚ್ಚಿರೋನ್ಗೆ ಹುಡುಗಿ ಹುಚ್ಚಿರ. ಓ ಹಾಗೆ. ಹೇಳೋದು ಮರ್ತೆ, 2 ದಿನ ಊರಿಗೆ ಹೋಗ್ತಾ ಇದ್ದೀನಿ. ಹೌದಾ? ಸರಿ, ನಾನು ನೋಡ್ಕೊತೀನಿ. ಸೂರ್ಯ 2 ದಿನ ಅಂತೇಳಿ 3 ದಿನ ಆಯಿತು, ಬರಲೇ ಇಲ್ಲ. ಸೆಟ್, ನನ್ನ ಕೈಯಲ್ಲಿ ಎಡಿಟ್ ಮಾಡದೇ ಇರೋಕ್ಕಾಗ್ತಾ ಇಲ್ಲ. ನನಗೊಂದು ಫೋನ್ ತಗೊಳ್ಳೋವಷ್ಟು ನನ್ನ ಹತ್ರ ದುಡ್ಡಿಲ್ಲ. ನನಗೆ ಎಡಿಟ್ ಮಾಡೋದು ಬಿಟ್ಟು ಇರೋಕ್ಕಾಗ್ತಾ ಇಲ್ಲ. ಇವಾಗ ಏನು ಮಾಡಲಿ? ಒಂದು ಫೋಟೋ ತೊಗೊಳಕ್ಕೆ ಬರಲ್ಲ, ಒಂದು ಫೋನ್ ಯೂಸ್ ಮಾಡೋಕ್ಕೆ ಬರಲ್ಲ, ಏನಕ್ಕೆ ಬೇಕು ಮೊಬೈಲ್? ಯಾರ್ಲಿ ಇವನು? ನಾನು ಇವತ್ತೇ ನೋಡ್ತಾ ಇರೋದು ಇವನ್ನ. ಹೌದಾ, ಇರು ಬರ್ತೀನಿ. ರೀ 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 ನಿಲ್ರಿ. ನಿಮ್ಮ ಹೆಸರೇನು? ಅಗಸ್ತ್ಯ ಅಂತ. ಹೌದಾ, ಥ್ಯಾಂಕ್ ಯು ರೀ ಫೋಟೋ ಎಡಿಟ್ ಮಾಡಿಕೊಡೋದಕ್ಕೆ. ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದೀರಾ. ಹಾಂ ರೀ, ನಿಮ್ಮ ಹೆಸರೇನು? ಇಂದು ಅಂತ. ನನಗೊಂದು ವಿಡಿಯೋ ಎಡಿಟ್ ಮಾಡಿಕೊಡ್ತೀರಾ? ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಹಾಂ, ಮಾಡಿಕೊಡ್ತೀನಿ. ಹೌದಾ, ನಿಮ್ಮ ನಂಬರ್ ಕೊಡಿ, ನಾನು ನಿಮಗೆ ಸೆಂಡ್ ಮಾಡ್ತೀನಿ. ನನ್ನ ಹತ್ರ ಫೋನ್ ಇಲ್ಲ ರೀ, ನನ್ನ ಫ್ರೆಂಡ್ ಫೋನಿಂದ ಎಡಿಟ್ ಮಾಡೋ ಕಲ್ತಿರೋದು. ಹೌದಾ? ಲೇ ಇಂದು, ನಿನ್ನ ಇನ್ಸ್ಟಾಗ್ರಾಮ್ಗೆ ಒಂದು ರೀಲ್ ಸೆಂಡ್ ಮಾಡಿದ್ದೀನಿ ನೋಡೆ. ಹಾಂ ರೀ, ನಮ್ಮ ಫ್ರೆಂಡ್ದೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, BH ಕ್ರಿಯೇಷನ್ ಅಂತ, ಅದಕ್ಕೆ ಸೆಂಡ್ ಮಾಡಿ. ಹಾಂ ಹೌದಾ, ಸರಿ, ಅದಕ್ಕೆ ಮೆಸೇಜ್ ಮಾಡ್ತೀನಿ. ಓಕೆ ಬಾಯ್. ಹಾಂ ಸರಿ, ಬಾಯ್.
ಮೈ ಡಿಯರ್ ಫ್ರೆಂಡ್ ವಿಡಿಯೋ ಎಡಿಟ್ ಮಾಡಿಕೊಟ್ಟಿದ್ದಕ್ಕೆ. ವೆಲ್ಕಮ್ ರೀ. ಊಟ ಆಯ್ತಾ? ಹಾಂ ರೀ, ಆಯಿತು. ಇವಾಗ ವೆಯ್ಟ್ ಮಾಡ್ತಾ ಇದ್ದೆ ನೀವು ಯಾವಾಗ ಮೆಸೇಜ್ ಮಾಡ್ತೀರಾ ಅಂತ. ಓ, ಯಾಕ್ರಿ ವೇಟ್ ಮಾಡಿದ್ದು? ಏನೋ ಗೊತ್ತಿಲ್ಲ, ತುಂಬ ವೆಯ್ಟ್ ಮಾಡ್ತಾ ಇದ್ದೆ. ಹೌದಾ? ಮತ್ತೇನು ಸಮಾಚಾರ? ಹೇಳಬೇಕು ನೀವೇ, ನಂದೇನೂ ಇಲ್ಲ. ನಮ್ದೇನಿಲ್ಲ ರೀ. ಒಂದ್ಸಲ ಮೀಟ್ ಆಗ್ತೀರಾ? ಹಾಂ, ಯಾಕ್ರಿ? ನೋಡಬೇಕು ಅಂತ ಅನಿಸ್ತಾ ಇದೆ ನಿಮ್ಮನ್ನ. ಹೌದಾ? ಹಾಗಾದ್ರೆ ನಾಳೆ ಕಾಲೇಜ್ ಗ್ರೌಂಡಲ್ಲಿ ಸಿಗೋಣ. ಹಾಂ, ಬೇಡ ಬೇಡ ರೀ, ಕಾಲೇಜ್ ಗ್ರೌಂಡಿಂದ ಒಂದು ಪಾರ್ಕ್ ಇದೆಯಲ್ವ, ಅಲ್ಲೇ ಸಿಗೋಣ. ಹಾಂ ಸರಿ, ಬಾಯ್ ರೀ. ಹಾಂ ಬಾಯ್ ರೀ. ಬಾಯ್ ಅಂತೆ ಬಾಯ್. ಇನ್ನೂ ಸ್ವಲ್ಪ ಮೆಸೇಜ್ ಮಾಡಿ. ಏನು ರೋಗ ಜಿಪ್ಪಿಂಡ. ಯಾಕೋ ಗೊತ್ತಿಲ್ಲ, ತುಂಬ ಇಷ್ಟ ಆಗ್ತಿದ್ದಾನೆ. ಅವನ ಎಲ್ಲರೂ ಗ್ರೌಂಡಲ್ಲಿ ಅನಾಥ ಅನಾಥ ಅಂತ ಹೇಳುವಾಗ ಸುಮ್ಮನೆ ಸೈಲೆಂಟಾಗಿ ತಲೆ ಒಗಿಸ್ಕೊಂಡು ಹೋದ. ಯಾರೂ ಕೂಡ ಆಗಿರಲ್ಲ, ಬಟ್ ಅವನಿದ್ದ. ಹೇಗಿದ್ದು ನಾಳೆ ಮೀಟ್ ಆಗ್ತೀನಲ್ವಾ, ಅವನ ಬಗ್ಗೆ ಎಲ್ಲ ಕೇಳೇ ಪ್ರಪೋಸ್ ಮಾಡ್ತೀನಿ. ಏನಂತಾನೆ ಅಂತ ನೋಡ್ತೀನಿ. ಹಾಯ್, ಟಿಫನ್ ಆಯ್ತಾ? ಹಾಂ, ಮನೇಲೆ ಮಾಡ್ಕೊಂಬಂದೆ. ಬನ್ನಿ ಕೂತ್ಕೊಳ್ಳಿ. ಸರಿ, ಯಾಕೆ ಮೀಟ್ ಆಗೋಣ ಅಂತ ಹೇಳಿದ್ದು? ಏನೂ ಇಲ್ಲ ರೀ, ನಿಮ್ಮ ಬಗ್ಗೆ ಏನೋ ಗೊತ್ತಾಯಿತು. ಅದು ನಿಜನ ಸುಳ್ಳ ಅಂತ ಗೊತ್ತಾಗಬೇಕಾಗಿತ್ತು. ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ, ವೆಯ್ಟ್ ಮಾಡ್ತಿದ್ದೆ ನಿಮ್ಮನ್ನ ಯಾವಾಗ ನೋಡ್ತೀನಿ ಅಂತ. ಅಂತೂ ನೋಡಿದೆ, ಮೈಂಡ್ ಫ್ರೀ ಆಯಿತು. ಅಯ್ಯೋ ರೀ, ಯಾಕೆ ಯೋಚನೆ ಮಾಡ್ತೀರಿ? ನನ್ನ ಬಗ್ಗೆ ಏನು ಗೊತ್ತಾಯಿತು? ಏನೂ ಇಲ್ಲ, ನೀವು ಅನಾಥ ಅಂತ ಗೊತ್ತಾಯ್ತು. ಅದು ನಿಜನಾ? ಹಾಂ ರೀ, ನಿಜ. ನಾನು ನಮ್ಮ ಅಪ್ಪ ಅಮ್ಮ ಸಂಬಂಧಕ್ಕೆ ಮನೆಗೆ ಹೋಗಿ ಬರೋಕ್ಕಾದ್ರೆ ರಸ್ತೆದಲ್ಲಿ ಅಪಘಾತ ಆಯಿತು. ಅಲ್ಲಿಂದ ನಾನು ಒಬ್ಬನೇ. ಸಂಬಂಧಕ್ಕೆ ಸಹ ಯಾರು ಕೂಡ ಬಂದು ನಾನು ನೋಡ್ಕೊಳ್ಳಿಲ್ಲ. ಅವಾಗ ನಾನು ಇನ್ನೂ 10 ವರ್ಷವಾಗಿದ್ದೆ. ಒಂದು ಟೈಮಲ್ಲಿ ಊಟಕ್ಕೋಸ್ಕರ ಎಷ್ಟು ಕಷ್ಟಪಟ್ಟು ಊಟ ಮಾಡ್ತಿದ್ದೆ. ಹೋಟೆಲಲ್ಲಿ, ಪಾರ್ಕಲ್ಲಿ, ರಸ್ತೆಯಲ್ಲಿ ಪೇಪರ್ ಎತ್ತುತ್ತಾ ಹೊಟ್ಟೆ ತುಂಬಿಸ್ಕೊತಾ ಇದ್ದೆ. ಅಯ್ಯೋ ಸಾರಿ ರೀ, ನಿಜ ಗೊತ್ತಾಗಬೇಕಾಗಿತ್ತು ಅಂತ ಕೇಳಿದೆ. ಬೇಜಾರು ಮಾಡ್ಕೊಬೇಡಿ. ನೀವು ಯಾಕೆ ಸಾರಿ ಕೇಳ್ತೀರಾ? ನನ್ನ ಅದೃಷ್ಟನ ಅಷ್ಟೇ ರೀ. ನಾನು ನಿಮ್ಮನ್ನ ನೋಡ್ಕೊತೀನಿ, ನೀವೇನು ಮಾಡ್ತೀರಾ ಅಂತ ಏನೂ ಕೇಳ. ನೀವು ಕಳ್ಕೊಂಡಿರೋ ಅಮ್ಮನ ಪ್ರೀತಿ ಕೊಟ್ಟು ನೋಡ್ಕೊತೀನಿ. ಲವ್ ಯು ರೀ. ಏನು ರೀ, ನೀವು ತಪ್ಪು ಮಾಡ್ತಾ ಇದ್ದೀರಾ? ಹೋಗಿ ಹೋಗಿ ಮನೆಗೆ ಹೋಗಿ. ನನಗೆ ನೀವು ಇಷ್ಟ ಆಗಿದ್ದೀರಾ, ಅದು ಬಿಟ್ಟು ನನಗೇನೂ ಗೊತ್ತಿಲ್ಲ. ನಾನಿರೋವರೆಗೂ ಅಮ್ಮನ ಥರ ಪ್ರೀತಿ ಕೊಟ್ಟು ನೋಡ್ಕೊತೀನಿ. ನಿಮಗೆ ನನ್ನ ಬಗ್ಗೆ ಹೇಳಿದ್ದಕ್ಕೆ, ಬೇಜಾರು ಮಾಡಿದ್ದಕ್ಕೆ ಸಾರಿ. ಬಾಯ್, ಬರ್ತೀನಿ. ಅರ್ಥ ಮಾಡ್ಕೊ. ನಾನೊಬ್ಬ ಅನಾಥ, ನಮಗೆ ನಿಮಗೆ ಸೆಟ್ ಆಗಲ್ಲ. ನನ್ನ ಹತ್ರ ಅಪ್ಪ ಅಮ್ಮ ಬಿಟ್ಟು ಇರೋದು ಹಳೆ ಮನೆ ಅಷ್ಟೇ ಇರೋದು. ಇದೆಲ್ಲ ಬೇಡ, ಸುಮ್ಮನೆ ಹೋಗಿ. ನನಗೇನು ಬೇಡ ಅಂತ ಹೇಳಿನಲ್ವಾ, ಮತ್ತೇನು ಕೇಳ್ತೀರಾ? ಇನ್ನು ಮುಂದೆ ನೀವು ಅನಾಥ ಅಲ್ಲ. ನಾನು ನಿಮ್ಮ ಜೊತೆ ಬಾಳಕ್ಕೊಂದು ಅವಕಾಶ ಕೊಡಿ. ದೂರದಿಂದ ನೋಡಿದಾಗ ಪ್ರತಿಯೊಬ್ಬ ಮನುಷ್ಯನ ಖುಷಿಯಾಗಿರ್ತಾನೆ ಅನಿಸುತ್ತೆ. ಆದರೆ ಅವನ ಬಗ್ಗೆ ತಿಳಿದಾಗ ಜೀವನ ಸತ್ಯ ಏನಂತ ಗೊತ್ತಾಗುತ್ತೆ ಅಲ್ವಾ? ಅದೆಲ್ಲ ಹೇಳಬೇಡ. ಇಷ್ಟನೋ ಇಲ್ವೋ ಅಷ್ಟೇಳಿ ಸಾಕು. ಹೇಳೋದು ಅರ್ಥ ಮಾಡ್ಕೊಳ್ಳಿ. ರೀ, ಸ್ಟಾಪ್. ಲವ್ ಯು, ಲವ್ ಯು. ಐ ರಿಯಲಿ ಲವ್ ಯು ಸೋ ಮಚ್.
ನಾವು ನಮ್ಮ ಕಾಲ ಮೇಲೆ ನಿಂತರೆ ಇಡೀ ಜಗತ್ತೇ ನಮಗೆ ಸೆಲೆಕ್ಟ್ ಹೊಡೆಯುತ್ತೆ. ನೀನು ಈ ಜಗತ್ತನ್ನೇ ಗೆಲ್ಲಬೇಕು. ನಿನಗೆ ಒಂದು ಗುರಿ ಇರಲಿ, ಆ ಗುರಿಗೆ ನೀ ಗುಲಾಮನಾಗು. ಯಶಸ್ಸು ನಿನ್ನ ಕಾಲಡಿ ಆಗುತ್ತೆ. ಇಂದು ನಾಳೆ ನಾಡಿದ್ದು ನಂಗೆ ಗೊತ್ತಿಲ್ಲ, ಆದರೆ ನಾನು ಗೆಲ್ಲಬೇಕು. ಇಡೀ ಊರಿಗೆ ನನ್ನ ಹೆಸರು ಗೊತ್ತಾಗಬೇಕು, ಅಲ್ಲಿವರೆಗೂ ಬೆಳಿಬೇಕು. ಹಾಯ್ ಸೂರ್ಯ. ಹಾಯ್. ನನಗೊಂದು ಕೆಲಸ ಇದೆ ನೋಡು. ಕೆಲಸನಾ? ಮೂವಿ ಎಡಿಟ್ ಮಾಡ್ತಾ ನನ್ನ ಫ್ರೆಂಡ್ ಸ್ಟುಡಿಯೋದಲ್ಲಿ. ಹಾಂ ಸರಿ, ಮಾಡ್ತೀನಿ. ಹಾಯ್ ಅಜಯ್, ಹೆಂಗದಿಪ್ಪ? ಆರಾಮ? ಹಲೋ ಸೂರ್ಯ, ಆರಾಮದಿನಪ್ಪ. ನೀ ಹೆಂಗದಿ? ಫುಲ್ ಗಿಚ್ಚು ನೋಡಪ್ಪ. ಮತ್ತು ನನ್ನ ಫ್ರೆಂಡ್ಗೆ ಅದ್ರ ಮೂವಿ ಎಡಿಟಿದ್ರೆ ಹೇಳ್ತೀಯಾ? ನಿನ್ನ ಫ್ರೆಂಡ್ಗ? ಮತ್ತೆ ಹೇಗೆ ಹುಡುಗ ಎಲ್ಲ ಕಲ್ತಾನ ಎಡಿಟ್ ಮಾಡಕ? ಹಾಂ, ಫುಲ್ ಪರ್ಫೆಕ್ಟ್ ಅದನ್ನು ಕಲ್ತಾನ. ಮತ್ತು ಯಾವ್ದಾರು ಇದ್ರೆ ಹೇಳು. ಸರಿ, ಹಾಗಾದ್ರೆ ಸ್ಟುಡಿಯೋ ಕಳಿಸ್ಕೊಡು. ಒಂದು ನ್ಯೂ ಮೂವಿ ಇದೆ, ಒಂದು ಎಡಿಟ್ ಮಾಡಲಿ, ಆಯ್ತಾ? ಸರಿ ಮಗ, ಆಯಿತು, ಬಾಯ್. ಓಕೆ ಮಗ, ಓಕೆ. ಒಂದು ಮೂವಿ ಎಡಿಟ್ ಇದೆ, ಹೋಗಿ ಮಾಡು, ಒಳ್ಳೇದಾಗುತ್ತೆ. ನಿನ್ನ ಫೋನ್ಗೆ ಒಂದು ಲೊಕೇಶನ್ ಕಳಿಸ್ತೀನಿ, ಹೋಗ್ಬಿಟ್ಟು ನನ್ನ ಹೆಸರು ಹೇಳೋರು ಬಂದು ಕರ್ಕೊಂಡು ಹೋಗ್ತಾರೆ. ಓಕೆ ಮಗ, ಸರಿ, ಬಾಯ್. ಬಾಯ್. ಹಲೋ ಹಲೋ ಸರ್, ಲೊಕೇಶನ್ ರೀಚ್ ಆಗಿದ್ದೀನಿ. ಯಾರು ಸೂರ್ಯ ಕಳಿಸಿರೋ ಹುಡುಗನ? ಹಾಂ ಹೌದು. ಓಕೆ ಮಗ, ಬಂದೆ. ಹಾಂ ಓಕೆ. ಹಾಯ್. ಹಲೋ, ಅಗಸ್ತ್ಯ ಅಂತ. ಎಜೆ ಅಂತ. ಎಜೆ ಅಂದರೆ? ಅಸ್ಲಾಂ ಜಿ ಅಂತ. ಹೋಗೋಣ? ಹಾಂ ಹೋಗೋಣ. ವಾ, ನೋಡಿ ಬ್ರೋ, ನಾನು ನಿಮ್ಗೇನು ಹೇಳ್ಕೊಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೂರ್ಯನ ಅಲ್ಲೇ ಇರ್ತಾನೆ, ಪಕ್ಕ ರೆಡಿ ಮಾಡಿರ್ತಾನೆ. ಸೊ ನಿಮ್ಗೇನಾದ್ರೂ ಡೌಟ್ ಇತ್ತಂದ್ರೆ ನನಗೆ ಕಾಲ್ ಮಾಡಿ, ನಾ ಹೇಳ್ತೀನಿ. ಬಟ್ ನಾನು ಇಲ್ಲಿರಲ್ಲ, ಒಂದು ಮೂವಿ ವರ್ಕ್ ಮೇಲೆ ಬೇರೆ ಕಡೆ ಇರ್ತೀನಿ. ಹಾಂ ಓಕೆ ಬ್ರೋ. ನಾಳೆಯಿಂದ ಎಲ್ಲ ನೀವೇ ನೋಡ್ಕೋಬೇಕು. ಸರಿ, ನಾನು ಸರಿನಾ? ನಾಳೆಯಿಂದ ಒಬ್ಬರು ಡೈರೆಕ್ಟರ್ ಬರ್ತಾರೆ. ನಾಳೆಯಿಂದಾನೇ ವರ್ಕ್ ಸ್ಟಾರ್ಟ್ ಮಾಡಿ, ಆಯ್ತಾ? ಓಕೆನಾ? ಯಾರು ಬ್ರೋ, ನಿಮ್ಮ ಲವರ? ಇಲ್ಲ ಬ್ರೋ. ಮಾತಾಡಿ, ಯಾಕೆ ಕಟ್ ಮಾಡ್ತಿದ್ದೀರಾ? ನಿಮಗೆ ಗೊತ್ತಲ್ಲ ಬ್ರೋ, ಲವರ್ ಇದ್ರೆ ಕೆಲಸ ಮಾಡೋ ಟೈಮಲ್ಲಿ ಅವ್ರಿಗೂ ಟೈಮ್ ಕೊಡಬೇಕು. ಸೊ ನಿಮ್ಗೆ ಯಾವ್ದಾರು ಇರ್ತಾರಲ್ವಾ ಬ್ರೋ? ಅದೇನು ಆಧಾರ್ ಕಾರ್ಡ್ ಎಲ್ಲರಿಗಿರೋಕ್ಕೆ? ನಿಮ್ಗೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಬ್ರೋ. ಜೀವನ ಅನ್ನೋ ಪರದಾಟದಲ್ಲಿ ಪರದೆ ಮೇಲೆ ಬಂದವ್ರು ಕಮ್ಮಿ, ಪರದೆಯಿಂದ ಉಳಿದವ್ರು ಜಾಸ್ತಿ. ಇದನ್ನ ಅರ್ಥ ಮಾಡ್ಕೋದ್ರೆ ಚಿತ್ರದಂಗಲ್ಲಿ ಉಳಿತ್ವ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಸಖತ್ತಾಗಿ ಹೇಳಿದ್ರು ಬ್ರೋ. ನಾಳೆಯಿಂದ ವರ್ಕ್ ಇರುತ್ತೆ, ನಾಳೆಯಿಂದ ವರ್ಕ್ ಮಾಡ್ತಾ ಇರ್ರಿ. ಒಳ್ಳೇದಾಗಲಿ, ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ತಗೊಳ್ಳಿ. ಹಾಂ ಓಕೆ ಬ್ರೋ, ಬೆಸ್ಟ್ ಆಫ್ ಲಕ್. ಅಗಸ್ತ್ಯ ಇವರೇ ನಿಮ್ಮ ಮೂವಿ ಡೈರೆಕ್ಟ್ರು. ಅಗಸ್ತ್ಯ ಅಂತ ಎಡಿಟರು, ಇವರೇ ಡೈರೆಕ್ಟ್ರು. ಆರಾಮಾಗಿ ಎಡಿಟ್ ಮಾಡ್ತಾರೋ, ಆರಾಮಾಗಿರೋ. ನನಗೊಂದು ಮೂವಿ ವರ್ಕ್ ಇದೆ, ನಾನು ಬರ್ತೀನಿ. ಹುಷಾರು. ಓಕೆ ಬಾಯ್ ಬಾಯ್. ನಾಳೆ ಬೆಳಗ್ಗೆ ನಿನ್ಗೋಸ್ಕರ ಮನೆ ಕೆಳಗಡೆ ವೆಯ್ಟ್ ಮಾಡ್ತಿರ್ತೀನಿ, ನೀನ್ ಬರ್ಬೇಕು ಅಷ್ಟೇ. ಹೌದಾ? ಓಕೆ.
ಸಾರಿ ಕಣೋ. ಯಾಕೆ ಕಾಲ್ ಮೆಸೇಜ್ ಮಾಡ್ತಿಲ್ಲ? ಅವಾಯ್ಡ್ ಮಾಡ್ತಿರೋದಾ? ನನ್ನ ಮೇಲೆ ಪ್ರೀತಿ ಕಡಿಮೆ ಆಯಿತಾ? ಹಾಗೇನಿಲ್ಲ, ಸ್ವಲ್ಪ ವರ್ಕ್ ಜಾಸ್ತಿ ಅಲ್ವಾ, ಫೋನ್ ಯೂಸ್ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ನಾನು ಹೇಳಿದ್ನಲ್ಲ ಅವತ್ತೇ ನಾನೇ ನೋಡ್ಕೊತೀನಂತ, ಮತ್ತೆ ಯಾಕೆ ವರ್ಕ್ ಮಾಡೋಕ್ಕೆ ಹೋಗ್ತೀಯಾ? ನನಗೂ ಆಸೆ ಕನಸುಗಳು ಅಂತ ಇರುತ್ತಲ್ವಾ, ನನ್ನಾದ ಪುಟ್ಟ ಪ್ರಪಂಚದಲ್ಲಿ ನೀನು ಆಗ ನೋಡ್ಕೋಬೇಕು ಈಗ ನೋಡ್ಕೋಬೇಕು ಅಂತ. ಅದು ಬೇರೆ ನಿಮ್ಮ ಅಪ್ಪ ಅಮ್ಮಗೆ ಒಬ್ಬಳೇ ಮಗಳು. ಸೊ ಇಷ್ಟು ದಿನ ಹೇಗೋ ನಡೀತಾ ಇತ್ತು ಅಲೆಮಾರಿ ಜೀವನ, ಇನ್ನು ಮುಂದೆ ಆಗೋಲ್ಲಲ್ವಾ? ನನಗೆ ಅರ್ಥ ಆಗುತ್ತೆ ಕಂದ, ಆದ್ರೇನು ಮಾಡೋದು, ನಿನ್ನ ಬಿಟ್ಟಿರೋಕ್ಕಾಗಲ್ವಲ್ಲ. ಸರಿ ಕಣೋ, ನನಗಾದ್ರೆ ಯಾರಿದ್ರು ಹೇಳಿ ಇವಾಗ? ಅಪ್ಪ ಅಮ್ಮ ಎಲ್ಲ ನೀನೇ ಆಗಿದ್ಯಲ್ವಾ? ಸರಿ, ಹಾಗಾದ್ರೆ ನಾಳೆ ವರ್ಕಿಗೆ ಹೋಗ್ಬೇಡ ಆಯ್ತಾ? ರಾಣಿ. ಹಾ, ಮತ್ತೆ ಈ ಪುಟ್ಟ ಹೃದಯದ ಮಹಾರಾಣಿ. ಕಣೋ, ಒಂದು ವಾರ ನಾನು ಫಿಲ್ಮ್ ಶೂಟ್ಗೆ ಹೋಗ್ತಾ ಇದ್ದೀನಿ, ಸ್ಪಾಟ್ ಎಡಿಟ್ ಮಾಡೋಕ್ಕೆ. ನಾನು ಹೋಗ್ತಾ ಇರೋ ಪ್ಲೇಸಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ ಹೇಳ್ತಾಯಿದ್ರು, ನನಗೆ ಕೂಡ ಗೊತ್ತಿಲ್ಲ. ನೆಟ್ವರ್ಕ್ ಸಿಕ್ಕ ತಕ್ಷಣ ಕಾಲ್ ಮಾಡ್ತೀನಿ, ಓಕೆನಾ? ಒಂದು ವಾರನಾ? ಅದು ಫೋನ್ ಕೂಡ ಇಲ್ಲದೆ ನನ್ನ ಕೈಲಾಗಲ್ಲಪ್ಪ, ನಾನು ಕೂಡ ಬರ್ತೀನಿಪ್ಪ. ಹೇ, ಫಿಲಿಮ್ ಶೂಟ್ಗೆ ಹೋಗ್ತಿರೋದು ಕತ್ತೆ. ನಂಗೆ ಗೊತ್ತಿಲ್ಲ, ನಾನು ಬರ್ತೀನಿ ಅಷ್ಟೇ. ಸರಿ, ಒಂದು ವಾರ ಅಲ್ಲ, ಹೋಗ್ಬಿಡ್ಬಾ. ಬಟ್ ನೆಟ್ವರ್ಕ್ ಸಿಕ್ಕಿದ ತಕ್ಷಣ ಕಾಲ್ ಮಾಡ್ಬೇಕು. ಕಾಲ್ ಬಂದಿಲ್ಲ ಅಂದ್ರೆ ಮಗನೇ ಬಂದಿದ್ದೀನ ಮಾಡ್ರು. ಸರಿ ಮಹಾರಾಣಿಯವರು, ನಿಮ್ಮ ಆಜ್ಞೆ. ಸರಿ, ಓಕೆನಾ? ಓಕೆನಾ? ಸರಿ, ಓಕೆನಾ? ಮಗ, ಯಾಕೋ ಮಗ ಎಲ್ಲ ಹೋಗಿದ್ದೆ? ಫೋನ್ ಏನಾಯ್ತು? ಏನಾದರೂ ಪ್ರಾಬ್ಲಮ್ಮಾ? ಹೇಳು. ಇಲ್ಲ ಕಣ ಸೂರ್ಯ, ಫಿಲ್ಮ್ ಶೂಟ್ಗೆ ಹೋಗಿದ್ದೆ, ನೆಟ್ವರ್ಕ್ ಸಿಗ್ಲಿಲ್ಲ. ಯಾಕೇನಾಯ್ತು? ಎಲ್ಲ ಮುಗ್ದೋಯ್ತು ಮಗ. ಏನು ಹೇಳ್ತೇವೆ ಸೂರಿ ನೀನು? ಏನಾಯ್ತು ಹೇಳು, ಹೇಳು, ಹೇಳ ಸೂರಿ. ನಿಮ್ಗೂರು ಕಾಣಿಸ್ತಾನೆ ಇಲ್ಲ. ಬರ್ತೀನಿ ಅಂತ ಹೇಳಿದಾರೆ, ಬರ್ತಾರ ತಾಳು. ಮತ್ತೆ ಆರಾಮ? ಹ್ಞೂ ಆರಾಮ್. ನೀನು ಆರಾಮ? ಆಗೋ ಬಂದರು ನೋಡಪ್ಪ. ಏನೋ ಮಗ ಕಾಣಿಸೇ ಇಲ್ಲ ಸ್ವಲ್ಪ ದಿನದಿಂದ? ಹಾಗೇನಿಲ್ಲ ಮಗ, ಹೊಸ ಫ್ರೆಂಡ್ ಸಿಕ್ಕಿದೆ, ಎಡಿಟ್ ಹೇಳ್ಕೊಡ್ತಾ ಇದ್ದೆ. ಮಗ ಟೀ ಹೇಳೋ. ಅಂಕಲ್ ಮುರ್ಟಿ ನಿನ್ ಚಾಳಿ ಅವನಿಗೂ ಹೇಳ್ಕೊಟ್ಬಿಟ್ಟ ಏನು? ಯಾಕ್ಲೆ? ನಾವಂದ್ರೆ ಏನು ಸುಮ್ಮನೆನಾ? ಎಡಿಟ್ ಅಂದ್ರೆ ಏನು ಸುಮ್ಮನೆನಾ? ಕುಡ್ದವ್ರಿಗೆ ಕುಡ್ದಿದ್ದು ಮಾತ್ರ ನಶೆ, ನಮ್ಮಂಥ ಎಡಿಟರ್ಸ್ಗೆ ಎಡಿಟೇ ಒಂದು ನಶೆ. ನಿನ್ನ ಎಡಿಟ್ಗೂ ದೊಡ್ಡ ನಮಸ್ಕಾರನಪ್ಪ. ಹೌದು, ಯಾರ ಮಗ ಅದು? ನನಗೂ ಪರಿಚಯ ಮಾಡ್ಕೊಡೋ. ಅಗಸ್ತ್ಯ ಅಂತ ಮಗ, ನಾಳೆ ಕರ್ಕೊಂಬರ್ತೀನಿ ಬಿಡು. ಮಗ ಅವಳನ್ನ ಇವತ್ತಿಲ್ಲ ನಾಳೆ ಪ್ರಪೋಸ್ ಮಾಡೇ ಮಾಡ್ತೀನಿ. ನನಗೆ ತುಂಬ ಇಷ್ಟ ಆಗ್ಬಿಟ್ಟಿದ್ದಾಳೆ ಮಗ. ಏನಾದರೂ ಮಾಡ್ಕೊ ಹೋಗಲಿ. ಹಾಯ್ ಮಗ, ನನ್ನ ಫ್ರೆಂಡ್ ಅಗಸ್ತ್ಯ ಅಂತ ಹೇಳಿದ್ನಲ್ಲ, ಇವ್ನು ನನ್ನ ಫ್ರೆಂಡ್ ಚರಣ್. ಹಾಯ್, ನೈಸ್ ಮೀಟ್ ಯು ಬ್ರೋ. ಆರಾಮ? ಆರಾಮ್. ಇವನು ಪಕ್ಕ ಒಂದು ಪಟ್ಟ ಶಿಷ್ಯ. ಹಾಯ್ ಬ್ರೋ. ಬ್ರೋ, ಆರಾಮ? ಆರಾಮ್. ಮತ್ತೆ ನಮ್ಮ ಫ್ರೆಂಡ್ ಎಲ್ಲ ಹೇಳ್ಕೊಟ್ಟಿದ್ದಾನ? ಎಡಿಟಿಂಗ್ ಎಲ್ಲ ಕಲ್ತ್ಕೊಂಡಿದ್ದೀರಾ? ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೂರ್ಯ, ನನ್ನ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಸರಿ ಮಗ, ಬಾಯ್. ಚರಣ್ನ ನೀನು ಮೀಟ್ ಮಾಡಿ ಹೋದ್ಮೇಲೆ ನೀನು ಹಿಂದಿನ ಲವ್ ಮಾಡೋ ವಿಷಯ ಅವನಿಗೆ ಗೊತ್ತಾಯಿತು. ಒಂದು ವಾರ ನೀನು ಫಿಲಿಮ್ ಶೂಟಿಂಗ್ ಅಂತ ಹೋದಾಗ ಚರಣ್ ಹಿಂದೆ ಹೋಗ್ತಾ ಇದ್ದ.
ನಿಜ ಹೇಳಬೇಕು ಅಂದರೆ ಇಂದು ನಾನು ನಿನಗಿಂತ ಮೊದಲೇ ಇಷ್ಟಪಟ್ಟಿದ್ದ ಚರಣ್. ಹಲೋ, ಎಕ್ಸ್ಕ್ಯೂಸ್ ಮೀ, ನೀವೇ ರೀ? ನೀವೇ ಬನ್ನಿ. ಯಾಕೆ? ಒಂದು ವಾರದಿಂದ ನೋಡ್ತಾ ಇದ್ದೀನಿ, ತುಂಬ ಬೇಜಾರಾಗಿದ್ದೀರಾ? ಹಾಗೇನೂ ಇಲ್ವಲ್ಲ. ನನಗೆಲ್ಲ ಗೊತ್ತು, ನಿಮ್ಮ ಲವರ್ ಕಾಣ್ತಾ ಇಲ್ಲ ಅಂತನಾ ಏನು ಫೋನ್ ರೀಚ್ ಆಗ್ತಿಲ್ಲ ಅಂತ ಭಯಾನ? ಹಾಂ ಹೌದು, ಏನಾಗಿದೆ ಅಂತ ಗೊತ್ತಿಲ್ಲ. ಫಿಲಮ್ ಶೂಟ್ ಅಂತ ಹೋದ, ಫೋನ್ ಕೂಡ ರೀಚ್ ಆಗ್ತಿಲ್ಲ. ನನಗೆ ತುಂಬ ಭಯ ಆಗ್ತಿದೆ. ಅಗಸ್ತಿನ್ಗೆ ಏನಾಗಿದೆಯೋ ಏನೋ ಗೊತ್ತಿಲ್ಲ. ಫಿಲ್ಮ್ ಶೂಟ್ಗಂತ ಹೋದ, ವಾಪಸ್ ಬಂದಿಲ್ಲ. ಸೂರ್ಯನಿಗೂ ಸಹ ಗೊತ್ತಿಲ್ಲ. ಇದೇ ಚಾನ್ಸು ಇವಳನ್ನ ಎತ್ತಾಕೊಂಡು ಹೋಗೋಕ್ಕೆ, ಇಲ್ಲ ಇಲ್ಲೇ ಸಾಯಿಸ್ಬಿಟ್ಟು ಹೋಗೋಕ್ಕೆ. ನನಗೆ ಸಿಗದೆ ಇರೋಳು ಇನ್ಯಾರಿಗೂ ಸಿಗಬಾರ್ದು. ನೀವ್ಯಾರಂತ ಗೊತ್ತಾಗಿಲ್ಲ. ಹಲೋ, ನೀವ್ಯಾರಂತ ಗೊತ್ತಾಗಿಲ್ಲ. ನಂದು ಬಿಡಿ, ಬನ್ನಿ ನಿಮ್ಮ ಮನೆ ಹತ್ರ ಬಿಡ್ತೀನಿ. ಟೈಮ್ ಬೇರೆ ಆಗಿದೆ, ಒಬ್ಳೆ ಬೇರೆ ಇದ್ದೀರಾ. ಹಾಂ ಬೇಡ, ನಾನು ಹೋಗ್ತೀನಿ, ಬಾಯ್. ಇಂದು. ಹಾಂ ಕೊನೆಗೂ ಒಂದು ದಿನ ಇಂದುನ ಮಾತಾಡ್ಸೋ ನೆಪದಲ್ಲಿ ಇಂದುನ ಸಾಯಿಸೇ ಬಿಟ್ಟ. ಇಲ್ಲ ಸರಿ, ಇದು ಸಾಧ್ಯ ಇಲ್ಲ. ಅವಳು ಬೇಕು ನನಗೆ, ಇಲ್ಲಾಂದ್ರೆ ಈ ಜೀವನಕ್ಕೆ ಅರ್ಥನೇ ಇಲ್ಲ. ಈ ಜೀವಕ್ಕೆ ಜೀವನ ಕೊಟ್ಟು ಹಾಕೋಣ. ಹೇಗಾಗ್ಬಿಟ್ಟು ಹೋದ್ಲು ನನ್ನ? ಸಮಾಧಾನ ಮಾಡ್ಕೋಗುತ್ತೆ, ನನಗೆಲ್ಲ ಅರ್ಥ ಆಗುತ್ತೆ. ಆದರೆ ಇವಾಗೆಲ್ಲ ಕೈ ಮೀರೋಗಿದೆ. ಸಮಾಧಾನ ಮಾಡ್ಕೊಳ್ಳೋ, ಸಮಾಧಾನ ಮಾಡ್ಕೊಳ್ಳೋ. ಆ ನನ್ನ ಮಗನ ಸುಮ್ಮನೆ ಬಿಡಲ್ಲ, ಬಿಡ ಮಾತೇ ಇಲ್ಲ. ಸಮಾಧಾನ ಮಾಡ್ಕೊಳ್ಳೋ, ನಾಳೆ ಹೋಗೋಣ ಆಯ್ತಾ? ಸಮಾಧಾನ ಮಾಡ್ಕೊಳ್ಳೋ. ಆ ಗುರು. ಶಿಷ್ಯ, ಸೈಟ್ಸ್ ತೊಗೊಂಬಂದ್ಬಿಡ ಬಿಲ್ಡಿಂಗ್ಗೆ. ಆ ಗುರು, ಬರ್ತಾ ಇದ್ದೀನಿ, ಬಂದೆ. ಅಗಸ್ತ್ಯ, ಅಗಸ್ತ್ಯ, ಅಗಸ್ತ್ಯ. ಕೊನೆಗೂ ಅನಾಥನ ಮಾಡಿದಲ್ಲೋ, ಅಮ್ಮನ ಥರ ಪ್ರೀತಿ ಮಾಡಿದ್ನಂದಳು ಹೇಗ ಸಾಯಿಸಿದೆ? ಬಿಡ ಮಗ, ಬಿಡ ಮಗ. ಆ ಹುಡುಗಿನೇ ಹೋದ್ಮೇಲೆ ಇವ್ನು ಹೊಡೆದ್ಬಿಟ್ಟು ಏನು ಮಾಡ್ತೀಯ? ಎಲ್ಲರೂ ಸಂಬಂಧಕ್ಕಿಂತ ಸ್ನೇಹನ ತುಂಬ ನಂಬ್ತಾರೆ. ನೀನು ಹೋಗ್ಬಿಟ್ಟು ಅಂಥ ಸ್ನೇಹಕ್ಕೆ ಮೋಸ ಮಾಡಿದ್ಯಲ್ಲೋ. ಫ್ರೆಂಡ್ ಏನು? ಈ ಪುಟ್ಟ ಹೃದಯದ ಮಹಾರಾಣಿ. ಏನೋ ತಪ್ಪು ಮಾಡಿಲ್ಲವೇ ನನ್ನ ಬಿಟ್ಟು ಹೋದನಿ, ಜೊತೆ ಇರುವೆ ಅಂತ ಹೇಳಿದೆಯ ಅನಾಥ ಮಾಡಿದಲೆ.
ಮರು ಜನ್ಮ ನನಗೆ ಬೇಕಾಗಿಲ್ಲ, ನೀನೇ ಸಾಕು ಕನೆ. ನೀ ಇಲ್ಲದ ಜೀವನ ನರಕ ಕನೆ, ನೀನೇ ಬಂದು ಬಿಡು. ನನ್ನ ಸಿರೆಯಲ್ಲಿ ನೀ ಇಲ್ಲದ ಜೀವ ಸುಳ್ಳು. ನನ್ನ ಸಿರೆಯಲ್ಲಿ ನೀ ಇಲ್ಲದ ಜೀವ ಸುಳ್ಳು. ಏನೋ ತಪ್ಪು ಮಾಡಿಲ್ಲವೇ ನನ್ನ ಬಿಟ್ಟು ಹೋದನಿ, ಜೊತೆ ಇರುವೆ ಅಂತ ಹೇಳಿದೆ ಅನಾಥ ಮಾಡಿದಲೆ. ಮರು ಜನ್ಮ ನನಗೆ ಬೇಕಾಗಿಲ್ಲ, ನೀನೇ ಸಾಕು ಕನೆ. ನೀ ಇಲ್ಲದ ಜೀವನ ನರಕ ಕನೆ, ನೀನೇ ಬಂದು ಬಿಡು. ಅಗಸ್ತ್ಯ ನೋಡೋ ಹೆಂಗಾಗಿದ್ಯಾ, ನೀನು ಮತ್ತೆ ಎಡಿಟಿಂಗ್ ಹೋಗ್ಬಿಡು, ನಾನು ಮಾತಾಡ್ತೀನಿ ಅವ್ರ ಹತ್ರ. ಬಾ ಹೋಣ. ಏನು ಬ್ರೋ ನೀವು ಎಲ್ಲೋಗಿದ್ರಿ? ಅರೆ ಅದೇ ಸರ್ ಅಲ್ವಾ? ಸರ್ ಸರ್ ಯಾರು ನೀವು? ಸರ್ ನಾನು ಅಗಸ್ತ್ಯ ಅಂತ ನೆನಪಿದ್ದೇನಾ? ಪಾರ್ಕ್ ಟೌನಲ್ಲಿ ಪೇಪರ್ ಬೇಕಾದ್ರೆ ಕರೆದ್ಬಿಟ್ಟು ಮಾತಾಡ್ಸಿದ್ರಲ್ವಾ? ಓ ಅಗಸ್ತ್ಯ, ಚೆನ್ನಾಗಿದೆಯಾ ಕಂದ? ಹಾಂ ಸರ್ ಆರಾಮಿದ್ದೀನಿ. ಏನು ವರ್ಕ್ ಮಾಡ್ತಾ ಇದ್ದೀವಿ ಇವಾಗ? ಸರ್ ನಾನು ಫಿಲಿಮ್ ಎಡಿಟ್ ಮಾಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ದಿನ ನಾನು ಮಾಡಿರೋ ಮೂವಿ ರಿಲೀಸ್ ಆಗುತ್ತೆ. ಅಬ್ಬಾ ಒಳ್ಳೇದು. VIP ಆಗಿದ್ರೆ ನೀನು ಗುರಿ ತಲುಪಲು ಕಷ್ಟನೇ ಪಡಬೇಕು. ಆ ಛಲ ನಿನ್ನಲ್ಲಿ ಇದೆ ಕಣೋ. ಡೋಂಟ್ ವರಿ, ಎಲ್ಲ ಒಳ್ಳೇದೇ ಆಗುತ್ತೆ. ಸರ್ ನಾನು ಇಲ್ಲಿವರೆಗೂ ಬರೋ ಕಾರಣ ನೀವೇ ಸರ್. ಅವತ್ತು ನೀವು ಆಡಿರೋ ಮಾತುಗಳು, ಆ ಮಾತುಗಳು ಪ್ರತಿ ಕ್ಷಣಕ್ಕೂ ನನ್ನ ಕಾಡ್ತಾಯಿತ್ತು. ನಿದ್ದೆ ಸಹ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ನೀನು ನಿದ್ದೆ ಬಿಟ್ಟು ಬೆಳಿಬೇಕನ್ನೋ ಹಠದಲ್ಲಿ ನಿನ್ನದೇ ಆದ ಒಂದು ಕನಸು ಕಟ್ಟಿ, ಆ ಕನಸು ನಿನ್ನ ಇವಾಗ ಚಿತ್ರರಂಗದಲ್ಲಿ ಕೆಲಸ ಮಾಡೋ ಹಾಗೆ ಮಾಡಿದೆ. ಎಲ್ಲ ದೇವ್ರ ಆಶೀರ್ವಾದ ಸರ್. ಅವ್ನ ಆಟ ಬಲ್ಲವ್ರು ಯಾರು? ಸರಿ ಅಗಸ್ತ್ಯ, ಟೈಮ್ ಆಯಿತು, ಬರ್ತೀನಿ. ಹಾಂ ಸರ್, ಬಾಯ್. ಹಲೋ ಅಗಸ್ತ್ಯ, ಮೂರ್ ಟೀಮ್ ಕಡೆಯಿಂದ ಸೂಪರ್ ರಿವ್ಯೂ ಬರ್ತಿದೆ ಕಣ. ಬೆಂಕಿ ಎಡಿಟ್ ಅಂತ ಮಗ, ಗೆದ್ಬಿಟ್ಟೆ ಕಣ. ಹೌದಾ? ಥ್ಯಾಂಕ್ ಯು ಮಗ. ಬಾ ಹಂಗಾದ್ರೆ ಮನೆ ಹತ್ರ ಪಾರ್ಟಿ ಮಾಡೋಣ. ಸರಿ ಮಗ, ಬರ್ತೀನಿ. ಎಸ್, ಅವಳು ಇವಾಗ ನನ್ನ ಜೊತೆ ಇದ್ದಿದ್ರೆ ಅವಳಷ್ಟು ಖುಷಿ ಪಡೋ ವ್ಯಕ್ತಿ ಯಾರೂ ಇರ್ತಾ ಇರಲಿಲ್ಲ ಅನಿಸುತ್ತೆ ಈ ಪ್ರಪಂಚದಲ್ಲಿ. ಅಷ್ಟು ಆಸೆ ಕನಸು ಕಟ್ಟಿದ್ಲು, ನಾನು ಹಾಗಿರಬೇಕು ಹೀಗಿರಬೇಕು ಅಂತ. ಪ್ರತಿ ವಿಷಯದಲ್ಲೂ ಕೂಡ ತನ್ನದೇ ಆದ ಒಂದು ಹೆಜ್ಜೆ ಮುಂದೆ ಇರ್ತಾ ಇತ್ತು. ಈ ಖುಷಿನ ಅಮ್ಮನ ಹತ್ರ ಹೇಳ್ಕೋಬೇಕಂದ್ರೆ ಅಮ್ಮ ಇಲ್ಲ, ಅಮ್ಮನ ಥರ ಪ್ರೀತಿ ಮಾಡ್ತಂದವಳು ಇಲ್ಲ. ಎಲ್ಲ ವಿಧಿಯ ಚಿಕ್ಕ ಮಕ್ಕಳಾಗಿದ್ದಾಗ ಎಡೋ ಬೀಳ್ದಂಗೆ ನಡೆಸೋರು ನಾವು ದೊಡ್ಡವರಾದ ಮೇಲೆ ನಾವು ಬೀಳೋದನ್ನೇ ಕಾಯ್ತಿರ್ತಾರೆ. ಇಂಥ ಮನಸ್ಸುಗಳ ಮಧ್ಯೆ ಕನಸು ನನಸಾಗತ್ತಾ? ಹಾಂ,